ಒಂದು ಸಣ್ಣ ಗ್ರಾಮದಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದ. ಅವನು ತುಂಬ ಪ್ರಾಮಾಣಿಕ ಮತ್ತು ಶ್ರಮಶೀಲನಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮಣ್ಣಿನೊಳಗೆ ಒಂದು ಹಳೆಯ ಪೆಟ್ಟಿಗೆ ಸಿಕ್ಕಿತು. ಅದನ್ನು ತೆರೆಯುತ್ತಿದ್ದಾಗ ಅದರೊಳಗೆ ಬಂಗಾರದ ನಾಣ್ಯಗಳು ಇದ್ದವು. ರಾಮು ಅದನ್ನು ನೋಡಿ ಆಶ್ಚರ್ಯಪಟ್ಟ. ಆದರೆ ರಾಮು ತುಂಬಾ ಪ್ರಾಮಾಣಿಕನಾಗಿದ್ದ. ಅವನು ಆ ಪೆಟ್ಟಿಗೆಯನ್ನು ಗ್ರಾಮ ಪಂಚಾಯಿತಿಗೆ ತೆಗೆದುಕೊಂಡು ಹೋಗಿ, ಇದು ನನ್ನದು ಅಲ್ಲ, ಯಾರದೂ ಇರಬಹುದು ಎಂದು ಹೇಳಿದ. ಗ್ರಾಮದ ಜನರು ರಾಮುವಿನ ಪ್ರಾಮಾಣಿಕತೆಯನ್ನು ನೋಡಿ ತುಂಬ ಸಂತೋಷಪಟ್ಟರು. ಪಂಚಾಯಿತಿ ಅವನಿಗೆ ಬಹುಮಾನವಾಗಿ ಕೆಲವು ನಾಣ್ಯಗಳನ್ನು ಕೊಟ್ಟಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು INP Tech ಕನ್ನಡ ಚಾನಲ್. ಸೊ ಈಗ ನೋಡಿದ್ರೆ ಕಾರ್ಟೂನ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಫಸ್ಟು ಒಂದು ಸ್ಟೋರಿ, ನಾವು ಕಾರ್ಟೂನ್ ವೀಡಿಯೋಸ್ ರೆಡಿ ಮಾಡಬೇಕು ಅಂತೇಳಿ ನಾವು ಫಸ್ಟ್ ಒಂದು ಸ್ಟೋರಿ ಬೇಕು, ಹಾಗೆ ಧ್ವನಿ ಬೇಕು. ಸೊ ನಮ್ಮ ಧ್ವನಿ ಚೆನ್ನಾಗಿಲ್ಲ ಅಂದರೆ ಬೇರೆ ಇನ್ಯಾವ ರೀತಿ AI ಧ್ವನಿ ಆಗಿರ್ಬೋದು. ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದಾಗಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಕಾರ್ಟೂನ್ ವೀಡಿಯೋಸ್ ಹೇಗೆ ಮಾಡೋದು. ಸೊ ಈಗ ನಾನು ಕ್ರೋಮ್ನ ಓಪನ್ ಮಾಡಿಕೊಂಡು ಗೂಗಲ್ AI ಸ್ಟುಡಿಯೋಗೆ ನಾವು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈಗ ಫಸ್ಟ್ ನಾನು ಸೊ ಈ ರೀತಿ ಓಪನ್ ಆಗುತ್ತೆ. ಹಾಗಾಗಿ ನಾನು ಫ್ರೆಂಡ್ಸ್ ಓಪನ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಈಗ ಸ್ಪೀಕರ್ 1 ಅಂತಿದೆ, ಸ್ಪೀಕರ್ 2 ಅಂತಿದೆ. ಆಲ್ರೆಡಿ ನಾನು ಇಲ್ಲಿ ಸಿಂಗಲ್ ಸ್ಪೀಕರ್, ಮಲ್ಟಿ ಸ್ಪೀಕರ್. ಸಿಂಗಲ್ ಸ್ಪೀಕರ್ ಅಂದ್ರೆ ಕತೆ ಸ್ಟೋರಿ ಒಬ್ಬರೇ ಹೇಳೋದಾಗಿರುತ್ತೆ. ಮಲ್ಟಿ ಸ್ಪೀಕರ್ ಅಂದ್ರೆ ಸೊ ವಾಯ್ಸ್ ಈ ರೀತಿ ಮಾತಾಡೋದು ಮಲ್ಟಿ ಸ್ಪೀಕರ್ ಆಗಿರುತ್ತೆ. ಈಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಾನೀಗ ಸಿಂಗಲ್ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವೀಗ ಏನು ಮಾಡೋಣ, ಸೊ ಒಂದಷ್ಟು ನಮಗೆ ವಾಯ್ಸ್ಗಳು ಬರುತ್ತೆ. ಸೊ ನಮಗೀಗ ವಾಯ್ಸ್ ಹೇಗೆ ನಾವು ತಗೊಳ್ಳೋದು, ಕಾರ್ಟೂನ್ ಸ್ಟೋರಿ ವಾಯ್ಸ್ ಹೇಗೆ ಹಾಕೋದು ನಮಗೆ. ಸೊ ನಾನೀಗ ಒಂದು ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ಈಗ ನಾವೇನು ಮಾಡಬೇಕು, ಟೆಕ್ಸ್ಟ್ ಅಂತಿದೆಯಲ್ಲ ಅಲ್ಲಿಗೆ ನಾವೀಗ ಸ್ಟೋರಿ ಹಾಕಬೇಕು. ಪುನಃ ನನಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಚಾಟ್ GPT ಓಪನ್ ಮಾಡ್ಕೊತೀನಿ. ಸೊ ಆಲ್ರೆಡಿ ನಾನು ಸ್ಟೋರಿ ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಸ್ಟೋರಿನ ಫುಲ್ ನಾನೀಗ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಮಾಡ್ಕೊಂಡು ಪುನಃ ಬ್ಯಾಕ್ ಹೋಗಿ ಅಲ್ಲೇನು ಮಾಡ್ಬೇಕಂದ್ರೆ ಈಗ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದ್ಮೇಲೆ ಅಲ್ಲಿ ಡೌನಲ್ಲಿ ನಿಮಗೆ ಇಲ್ಲಿ ರನ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ನಿಮಗಿಲ್ಲಿ ಟರ್ನ್ ಆಗತ್ತೆ. ಒಂದು ಸಣ್ಣ ಗ್ರಾಮದಲ್ಲಿ ರಾಮು ಎಂಬ ರೈತ ವಾಸಿಸುತ್ತಿದ್ದ. ಅವನು ತುಂಬ ಪ್ರಾಮಾಣಿಕ ಮತ್ತು ಶ್ರಮಶೀಲನಾಗಿದ್ದ. ಪ್ರತಿದಿನ ಸೊ ಈಗ ನೋಡ್ತಲ್ಲ, ಈ ವಾಯ್ಸ್ನ ನಾವು ಡೌನ್ಲೋಡ್ ಮಾಡ್ಕೊಬೇಕಂತ ಹೇಳಿದ್ರೆ ಅಲ್ಲಿ ಡೌನಲ್ಲಿ ಕಾಣಿಸ್ತಿದೆಯಲ್ಲ ಡಾಟ್, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಡೌನ್ಲೋಡ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮಗಿಲ್ಲಿ ಸೊ ಫೈಲ್ ಡೌನ್ಲೋಡ್ ಅಂತ ಬಂದಿರುತ್ತೆ. ಓಕೆನಾ. ಏನಂತ ಹೇಳಿದ್ರೆ, ಈಗ ಕಾರ್ಟೂನ್ ವೀಡಿಯೋಸ್ ಹೇಗೆ ಮಾಡೋದು ಅಂತ ಹೇಳಿ ನಾನೀಗ ಫಸ್ಟು ಆಟೋಡ್ರಾಫ್ಟ್ AIನ ಓಪನ್ ಮಾಡ್ಕೊತೀನಿ. ಆಟೋಡ್ರಾಫ್ಟ್ AI ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಸೊ ನಾವೀಗ ಆಟೋಡ್ರಾಫ್ಟ್ AIನ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಫ್ರಂಟ್ ಪೇಜ್ ಬರುತ್ತೆ. ಸೊ ನಮಗಿಲ್ಲಿ ಕ್ಯಾರೆಕ್ಟರ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು,
ಸೊ ನೆಕ್ಸ್ಟು ಸೌಂಡ್ಸು ಯಾವುದೇ ರೀತಿ ನೀವು ಅಳೋ ಶಬ್ದ ಆಗಿರ್ಬೋದು, ನಕ್ಕ ಶಬ್ದ ಆಗಿರ್ಬೋದು, ಎನಿಮಲ್ಸ್ ಶಬ್ದ ಆಗಿರ್ಬೋದು ಎಲ್ಲ ನೀವು ಸೌಂಡ್ ಸಿಗುತ್ತೆ, ಮ್ಯೂಸಿಕ್ಸ್ ಆಗಿರ್ಬೋದು. ಸೊ ಈ ರೀತಿ ಇದೆ ಇಲ್ಲಿ. ನಾನೀಗ ಇಲ್ಲಿ ಒಂದು ನಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕು. ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜಸ್ ಬೇಕಂತ ಹೇಳಿದ್ರೆ ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಗ್ಯಾಲರಿಲಿ ಸೇವ್ ಆಗಿರುತ್ತೆ, ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ. ಸೊ ನಾವು ಇಲ್ಲಿಂದ ಹೇಗೆ ತೊಗೊಳೋದು ಅಂತ ಹೇಳಿದ್ರೆ, ನೀವು ಇಲ್ಲಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಹೇಳಿಕೊಟ್ರೆ ಇಲ್ಲಿ ಅದು ಗ್ಯಾಲರಿ ಶೋ ಆಗುತ್ತೆ. ಸೊ ಗ್ಯಾಲರಿಯಿಂದ ನೀವು ತೊಗೊಳ್ಬೋದು. ಇಲ್ಲಿ ಆಲ್ರೆಡಿ ನೀವು ಅದನ್ನು ಯೂಸ್ ಮಾಡಿದರೆ ನಿಮಗೆ ಇಲ್ಲೇ ಶೋ ಆಗುತ್ತೆ. ಸೊ ನಾನು ಆಲ್ರೆಡಿ ಯೂಸ್ ಮಾಡಿದ್ರಿಂದ ಇಲ್ಲೇ ಶೋ ಆಗ್ತಿದೆ. ಈಗ ನಾನೊಂದು ಬ್ಯಾಕ್ಗ್ರೌಂಡ್ ಇಮೇಜಸ್ನ ತೊಗೊತೀನಿ. ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೆಟ್ ಮಾಡ್ಕೊಂಡ್ಮೇಲೆ ಈಗ ನಾನೊಂದು ಕ್ಯಾರೆಕ್ಟರ್ ಬೇಕು. ಸೊ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಇಲ್ಲಿ ದೇಸಿ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ವಿಲೇಜ್, ಬರ್ಡ್ಸ್, ಎನಿಮಲ್ಸ್, ವೆಹಿಕಲ್ಸ್, ರಿಲಿಜಿಯಸ್, ಹಾರರ್, ಸೊ ಎಲ್ಲ ರೀತಿ ಇದೆ. ನಿಮಗೆ ಯಾವ ರೀತಿ ಬೇಕೋ ನಿಮ್ಮದು ಸೆಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿನ ಒಂದು ವಿಲೇಜ್ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ರೀತಿ ಒಂದು ಕ್ಯಾರೆಕ್ಟರ್ನ ತೊಗೊತೀನಿ. ಇಲ್ಲೂ ಕೂಡ ನಿಮಗೆ ಸೈಡ್ ಫೋಸ್ ಆಗಿರ್ಬೋದು, ಫ್ರಂಟ್ ಫೋಸ್ ಆಗಿರ್ಬೋದು, ಬ್ಯಾಕ್ ಫೋಸ್ ಎಲ್ಲ ರೀತಿ ಇದೆ. ಸೊ ನಿಮಗೆ ಕ್ಯಾರೆಕ್ಟರ್ಗೆ ಯಾವ್ದು ಬೇಕೋ ಅದು ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲ ರೀತಿ ಇದೆ ಇಲ್ಲಿ. ನಾನು ಇಲ್ಲಿ ಐಡಿಯಲ್ನ ತೊಗೊತೀನಿ. ತಗೊಂಡು ನಾನು ಇಲ್ಲಿ ಏನು ನಿಮಗೆ ತಿಳಿಸ್ತೀನಿ ಅಂದರೆ ಝೂಮ್ ಮಾಡೋದು ಹೇಗೆ ಅಂತ. ಒಂದು ಕ್ಯಾರೆಕ್ಟರ್ನ ಸೊ ಮೇಯ್ನಾಗಿ ತೋರಿಸುವಾಗ ಝೂಮಲ್ಲಿ ತೋರಿಸ್ತಾರಲ್ಲ ಅದು ಯಾವ ರೀತಿ ಇಲ್ಲಿ ಅಂತ ಹೇಳಿ ತೋರಿಸ್ತೀನಿ. ಕ್ಯಾಮ್ರಾ ಆ್ಯಂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಎ ಅಂತ ಬರುತ್ತೆ, ಅದನ್ನು ಆಲ್ಮೋಸ್ಟ್ ಫುಲ್ ಬ್ಯಾಕ್ಗ್ರೌಂಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಪಾತ್ ಅಂತ ತೋರಿಸಿದೆ, ಪಾತ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಸೊ ಅದನ್ನು ಇಲ್ಲಿ ಫ್ರಂಟ್ ತರೋಣ, ತಂದಿಲ್ಲಿ ಕ್ಯಾರೆಕ್ಟರ್ ಮೇಲೆ ಮಾತ್ರ ಅದನ್ನು ಇಡೋಣ. ಸೊ ಈ ರೀತಿ ಝೂಮ್ ಆಗುತ್ತೆ. ನಿಮಗೆ ಇನ್ನೂ ಝೂಮ್ ಫಾಸ್ಟ್ ಬೇಕಂದರೆ 1.5x ಕೂಡ ಇಟ್ಕೊಳ್ಬೋದು. ಸೊ ಇನ್ನೂ ಫಾಸ್ಟ್ ಬೇಕಂದರೆ ಇಟ್ಕೊಳ್ಬೋದು, ಇಲ್ಲ ಸ್ಲೋ ಬೇಕಂದರೆ 1x ಕೂಡ ಇಟ್ಕೊಳ್ಬೋದು. ನೆಕ್ಸ್ಟು ನಿಮಗಿಲ್ಲಿ ವಿಡಿಯೋ ಎಷ್ಟು ಲೆಂತ್ ಬೇಕೋ ಅಷ್ಟು ನೀವು ಇಲ್ಲಿ ಲೆಂತ್ ಇಟ್ಕೊಳ್ಬೋದು. ಹಾಗೆ ಅದೇ ರೀತಿ ನೀವಿಲ್ಲಿ ಯಾವುದೇ ರೀತಿ ನಾವು ಬ್ಯಾಕ್ಗ್ರೌಂಡ್ ಇಮೇಜಸ್ ಹಾಕಿದ್ಮೇಲೆ ಸೊ ಅದು ಮೂವ್ ಆಗಬಾರ್ದು. ಏನಕ್ಕಂದರೆ ಮೂವ್ ಆದರೆ ನಮಗಿಲ್ಲಿ ನೀಟಾಗಿ ಎಡಿಟ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಜಸ್ಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಲಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಯಾವುದೇ ರೀತಿ ಮೂವ್ಮೆಂಟ್ ಆಗೋಲ್ಲ. ಸೊ ಕ್ಯಾರೆಕ್ಟರ್ ಇದನ್ನು ಮಾತ್ರ ನಾವು ಎಡಿಟ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಇನ್ನೇನು ನೆಕ್ಸ್ಟು ಅಂತೇಳಿ ಇದು ಎಷ್ಟು ಬೇಕೋ ಅಷ್ಟು ಲೆಂತ್ ಇಟ್ಕೊಂಡ್ಮೇಲೆ ನೆಕ್ಸ್ಟು ಇನ್ಯಾವ ರೀತಿ ಅಂತ ಹೇಳಿದ್ರೆ ಇದಾಯಿತು. ನೆಕ್ಸ್ಟ್ ಆದಮೇಲೆ ಈಗ ಇನ್ನೊಂದು ಬ್ಯಾಕ್ಗ್ರೌಂಡ್ ತೊಗೊಂಡು ಮತ್ತೆ ಮೀಡಿಯಾಗೆ ಹೋಗ್ತೀನಿ. ಮೀಡಿಯಾಗೆ ಹೋಗಿ ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೇಮ್ ಕ್ಯಾರೆಕ್ಟರ್ನೇ ತೊಗೊತೀನಿ ಮತ್ತೆ. ಸೊ ಈ ರೀತಿ ವಾಕ್ ವಿತ್ ಆ್ಯಕ್ಸ್ ಅಂತಿದ್ದೀರ, ಸೊ ಅದನ್ನು ನಾನು ಕ್ಲಿಕ್ ಮಾಡ್ಕೊತೀನಿ. ವಾಕ್ ವಿತ್ ಆ್ಯಕ್ಸ್ ಮೇಲೆ ಕೊಟ್ಟಿದ್ದೀನಿ. ಸೊ ನಮಗೀಗ ಅವನು ಹಾರೆ ಅಥವಾ ಕೊಡ್ಲಿನ ಹೋಗ್ತಿದ್ದಾನೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ನಮಗೆ ಫಸ್ಟ್ ಆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಂಟ್ರೋಲ್ ಅಂತಿದ್ದೀರ, ಕಂಟ್ರೋಲ್ ಅಲ್ಲ ಪ್ರಾಪ್ಸ್ ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಹೆಡ್, ಬ್ಯಾಕ್ ಅಂತಿದ್ದೀನಿ. ನಾನು ಇಲ್ಲಿ ರೈಟ್ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿ ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿ ನಿಮಗೆ ಇಲ್ಲಿ ಪ್ರಾಪ್ಸ್ಗಳು ಇಲ್ಲೇ ಸಿಗ್ತವೆ. ಇಲ್ಲ ಅಂತೇಳಿ ನೀವು ಡೌನ್ಲೋಡ್ ಮಾಡಿಕೊಂಡ್ರು ಕೂಡ ಇಲ್ಲಿ ಗ್ಯಾಲರಿಲಿದ್ದರೆ ಅಪ್ಲೋಡ್ ಪ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಗ್ಯಾಲರಿಯಿಂದ ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಸೊ ನಾನಿಲ್ಲಿ ಇಲ್ಲಿರೋದನ್ನೇ ಒಂದು ತೊಗೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನೀವೀಗ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ ಆ್ಯಂಡ್ ಡೌನ್, ಲೆಫ್ಟ್ ಆ್ಯಂಡ್ ರೈಟ್, ರೊಟೇಷನ್ ಹಾಗೂ ಸ್ಕೇಲ್ ಅಂತ ಇದೆ. ಸೊ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ನಾನು ರೊಟೇಷನ್ ಕೊಡ್ತೀನಿ, ಸ್ವಲ್ಪ ಅಪ್ ಕೊಡೋಣ, ಸ್ವಲ್ಪ ಲೆಫ್ಟ್. ಸ್ಕೇಲ್ ಅಂದರೆ ನೀವು ದೊಡ್ಡ ಚಿಕ್ಕ ಮಾಡೋದಾಗಿರುತ್ತೆ. ಸೊ ಇಷ್ಟು ಸಾಕು. ಸಾಕು. ಈಗ ಇದಾದಮೇಲೆ ಅಡ್ಜಸ್ಟ್ ಪ್ರಾಪ್ ಪ್ಲೇಸ್ಮೆಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೀವೀಗ ಹಾಕಿ ನೋಡಿದ್ರೆ ಈ ರೀತಿ ಬರುತ್ತೆ ಅಲ್ವಾ, ಇದು ಒಂದು ನೆಕ್ಸ್ಟಲ್ಲಿದೆ. ಈಗ ನಾವೇನು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಪಾತ್ ಮೇಲೆ ಕ್ಲಿಕ್ ಮಾಡಿ
ನೆಕ್ಸ್ಟು ಆ ಕ್ಯಾರೆಕ್ಟರ್ನ ಸ್ವಲ್ಪ ಸೈಜ್ ಒಂಚೂರು ದೊಡ್ಡ ಮಾಡಿಕೊಂಡು ನೆಕ್ಸ್ಟು ಈ ಕಡೆ ತಗೋಗಿ ನೆಕ್ಸ್ಟ್ ಈಗ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಶೋ ಆಗುತ್ತೆ. ಇದಕ್ಕೂ ನೀವು ಕ್ಯಾಮ್ರಾ ಆ್ಯಂಗಲ್ ಮೇಲೆ ಕ್ಲಿಕ್ ಮಾಡಿ ಝೂಮ್ ಕೂಡ ಮಾಡ್ಕೊಳ್ಬೋದು ಬೇಕಂದರೆ. ಸೊ ನೆಕ್ಸ್ಟ್ ಇದಾಯಿತು. ಇನ್ನು ನೆಕ್ಸ್ಟು ನಾನು ಮತ್ತೆ ಇನ್ನೊಂದು ಬ್ಯಾಕ್ಗ್ರೌಂಡನ್ನ ತೊಗೊತೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಕೂಡ ಇಡ್ಬೋದು. ನೆಕ್ಸ್ಟು ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ನ ಸೇಮ್ ಕ್ಯಾರೆಕ್ಟರೇ ತಗೊಳ್ತೀನಿ. ನಾನು ಇಲ್ಲೀಗ ಇದೊಂದು ತಗೊಳ್ತೀನಿ. ತಗೊಂಡ್ಮೇಲೆ ನಮಗೀಗ ಈ ರೀತಿ ಆ್ಯನಿಮೇಷನ್ ತಗೊಂಡಿನಿ, ಅವನು ಭೂಮಿ ಅಗಿತಿದ್ದಾನೆ ಅನ್ನೋ ರೀತಿ ತಗೊತೀನಿ. ತಗೊಂಡ್ಮೇಲೆ ನಾವೀಗ ಪ್ರಾಪ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳೋಣ. ರೈಟ್ ಹ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ನಾವೀಗ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಆದಮೇಲೆ ನಮಗೆ ಅಡ್ಜಸ್ಟ್ ಪ್ರಾಪ್ ಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟ್ ನಾವೀಗ ಓಕೆ ಕೊಟ್ಟು ನೋಡಿದ್ರೆ ನೋಡಿ ಈ ರೀತಿ ಬರುತ್ತೆ. ನೆಕ್ಸ್ಟು ಇನ್ನೊಂದು ರೀತಿ ತಗೊಳ್ಳೋಣ ಬ್ಯಾಕ್ಗ್ರೌಂಡು. ಇಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ನಾನೀಗ ಒಂದೊಂದೇ ಕ್ಯಾರೆಕ್ಟರ್ನ ತಗೊತೀನಿ. ಕಂಟ್ರೋಲ್ ಮೇಲೆ ಹೋಗೋಣ. ಕಂಟ್ರೋಲ್ ಮೇಲೆ ಹೋಗಿ ಗಿವ್ ಎ ಥಿಂಗ್ಸ್ ಅಂತಿದ್ದೀರ ಅದರ ಮೇಲೆ ಕೊಡೋಣ. ಸ್ವಲ್ಪ ಐಡಿಯಲ್ ಕೊಡೋಣ. ಕೊಡೋ ರೀತಿ ಹೇಗೆ ಮಾಡೋದು ಅಂತ ಹೇಳಿದ್ರೆ ಹೀಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ಲಿ ಪ್ರಾಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ಅವನಿಗೆ ಚಿನ್ನದ ನಾಣ್ಯ ಕೊಡೋ ರೀತಿ ಹೇಗೆ ಮಾಡ್ತಾರೆ ಅಂದರೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅಡ್ಜಸ್ಟ್ ಪ್ರಾಪ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಅವೆರಡು ಕ್ಯಾರೆಕ್ಟರ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರುತ್ತೆ ನೋಡಿದ್ರಲ್ಲ. ಈ ರೀತಿ ಬರುತ್ತೆ ಕೊಡೋ ರೀತಿ ಅಂಥೇಳಿ. ಇಷ್ಟು ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ.